ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಹೊಸ ಬಿಲ್ಡಿಂಗ್, ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ಅಲ್ಲಿ ಒಂದು ಬ್ರ್ಯಾಂಡ್ ನ್ಯೂ ಸ್ಟುಡಿಯೋ ಮಾಡಿದ್ದಾರೆ. ನಮ್ಮ ಮನೆ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ತಗೊಂಡು ಮಾಡಿರೋದು. ಇಲ್ಲಿ ಅನ್ಬಾಕ್ಸಿಂಗ್ ನಾವ್ ಇಲ್ಲಿ ಮಾಡ್ಕೋತೀವಿ, ಶೂಟ್ ಮಾಡೋದೆಲ್ಲ ಒಳಗಡೆ. ಒಂದೂವರೆ ತಿಂಗಳು ಜಸ್ಟ್ ಕನ್ಸ್ಟ್ರಕ್ಷನ್ ಇದೆಲ್ಲ ರೆಡಿ ಆಗಕ್ಕೆ. ಇದು ನಮ್ಮ ಸ್ಟುಡಿಯೋ. ಫುಲ್ ಸೈಲೆಂಟ್ ಇರುತ್ತೆ ಸರ್, ಒಂದು ಲೆವೆಲ್ಗೆ. ಕನ್ಸು ಸರ್, ಕನ್ಸು. ನೀವು ನಂಬಲ್ಲ, ಇದ್ರಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪೇಂಟ್ ಏನೇ ಇದ್ರು ಫುಲ್ ನಾವೇ ಹೋಗಿ ತಗೊಂಡ್ಬಂದಿರೋದು. ಇದೊಂದು ವೈಫ್ದು, ಇದು ವೈಫ್ದು. ಎಲ್ಲ ಲೈಟ್ ಆಫ್ ಮಾಡಬೇಕು ಸರ್, ಈ ತರ. ಸೊ ಬೇಕು ಅಂದ್ರೆ ಅದೇ ಎಷ್ಟು ಹೈಟಿಗೆ ಬೇಕಾದ್ರೆ ನಿಂತ್ಕೊಂಡು ಬೇಕಾದ್ರೆ ನಾವು ವಿಡಿಯೋ ಮಾಡ್ಬೋದು. ಈಗ ಅಷ್ಟೇ ಬರುತ್ತೆ, ಫುಲ್ ಬರುತ್ತೆ ಮೇಲಕ್ಕೆ. ಸ್ನೇಹಿತರೆ ನಮಸ್ಕಾರ. ಟೆಕ್ ಇನ್ ಕನ್ನಡ ಸಂದೀಪ್ ಅವರ ಹೊಸ ಸ್ಟುಡಿಯೋಗೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಕನ್ನಡದಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಅಪರೂಪವಾಗಿ ಮಾಡ್ತಿರೋಂಥವ್ರು ನಮ್ಮ ಟೆಕ್ ಇನ್ ಕನ್ನಡ ಸಂದೀಪ್ ಅವರು ಮತ್ತು ಅವರ ಪತ್ನಿ ಸೇರಿ ಟೆಕ್ ಇನ್ ಕನ್ನಡ ಅಂತ ಹೇಳಿ ಒಂದು ಸ್ಟುಡಿಯೋ ನಡೆಸ್ತಾರೆ. ಅದ್ಭುತವಾದಂಥ ಯೂಟ್ಯೂಬ್ ಚಾನಲ್ ಸ್ನೇಹಿತರದು. ಕಲಾಮಂದಿರ ಅವರ ಸಂದರ್ಶನ ಈ ಮೊದಲು ನೋಡಿದ್ರಿ ನೀವು. ಆದರೆ ಈಗ ಅವರೊಂದು ಹೊಸ ಬ್ರ್ಯಾಂಡ್ ನ್ಯೂ ಸ್ಟುಡಿಯೋ ಮಾಡಿದ್ದಾರೆ. ಸೊ ಒಬ್ಬ ಕನ್ನಡಿಗನ ಯೂಟ್ಯೂಬರ್ ನಾವು ಸ್ಟುಡಿಯೋ ಹೇಗಿದೆ, ಅದು ತಂತ್ರಜ್ಞಾನಕ್ಕೋಸ್ಕರ ವಿಡಿಯೋ ಮಾಡುವಂಥವ್ರು. ಸೊ ನೋಡೋಣ. ಸ್ವಾಗತ ನಿಮಗೆ ಅವರ ಮನೆಗೆ ಮತ್ತು ಅವರ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಅವ್ರ ಕತೆ ಕೇಳೋಣ. 4 ಫೋನ್ಗಳು ಲಾಂಚ್ ಆಗ್ಬೋದು, ಜೊತೆಗೆ ಹೆಡ್ಫೋನು ವಾಚನ್ನ ಕೂಡ ಲಾಂಚ್ ಮಾಡ್ತೀರಂತ ಹೇಳಲಾಗ್ತದೆ. ನೋಡಿ ನಮ್ಮ ಸಂದೀಪ್ ಅವರು ನೋಡಿ ಅಲ್ಲೇ ಇದ್ದಾರೆ. ಸರ್ ನಮಸ್ಕಾರ ಸರ್. ಹೊಸ ಬಿಲ್ಡಿಂಗ್, ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ಅಲ್ಲಿ ಒಂದು ಬ್ರ್ಯಾಂಡ್ ನ್ಯೂ ಸ್ಟುಡಿಯೋ ಮಾಡಿದ್ದಾರೆ. ಕನ್ನಡಿಗರು ಯಾರು ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೇದಾಗಲಿ ಅಂತ ಶುಭ ಕೋರೋದು ಕನ್ನಡಿಗರ ಒಂದು ಸಂಸ್ಕೃತಿ. ಹೋಗೋಣ ನಾವು, ಅವ್ರು ಒಳ್ಳೇದಾಗಲಿ ಅಂತ ವಿಶ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಶುಭೋದಯ ಸರ್. ಶುಭೋದಯ ಸರ್, ಹೇಗಿದ್ದೀರಾ? ಒಳ್ಳೇದಾಗಲಿ, ಅಭಿನಂದನೆಗಳು. ಹೊಸ ಸ್ಟುಡಿಯೋ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗ 1 ಮಿಲಿಯನ್ 10 ಲಕ್ಷ ಚಾನಲ್ನ ಪೂರೈಸಿದೆ. ಅಭಿನಂದನೆಗಳು ಕೂಡ. ಸೊ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಮೇಡಮ್? ಬನ್ನಿ ಒಂದು ನಿಮಿಷ. ಅಭಿನಂದನೆಗಳು, ಒಳ್ಳೆದಾಗಲಿ ದಂಪತಿಗಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟು ದಿನ ನೀವು ನೋಡಿರಲ್ಲ, ಲಾಸ್ಟ್ ಟೈಮ್ ಬಂದಿದ್ರೆ ನೀವು, ಮುಂಚೆನೇ ಒಂದು ಡ್ರೀಮು ನನಗೆ ಸ್ಟುಡಿಯೋ ಮಾಡಬೇಕು ಒಂದು. ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ನನ್ನ ಶುರು ಮಾಡಿದಾಗಿಂದ ಒಂದು ಸ್ವಂತ ಜಾಗ, ಒಂದು ಫುಲ್ ಸೌಂಡ್ ಪ್ರೂಫ್ ಆಗಿರುವಂಥ ರೂಮು, ಒಂದು ಲೆವೆಲಿಗೆ ಸೌಂಡ್ ಪ್ರೂಫ್ ಆಗಿರುವಂಥ ರೂಮು, ಎಡಿಟರ್ಗಳಿಗೆ ಒಂದು ಸಪ್ರೇಟ್ ರೂಮು. ಸೊ ಈ ರೀತಿ ಮುಂಚೆಯಿಂದನೂ ಕನಸು ಎಲ್ರಿಗೂ ಇರುತ್ತೆ, ಎಲ್ಲ ಯೂಟ್ಯೂಬರ್ಗಳಿಗೂ ಕನಸಿರುತ್ತೆ. ಸೊ ಮನ್ಸು ಮಾಡಿಬಿಟ್ಟೆ. ಸೊ ಇದೇನು ಸ್ವಂತ ಜಾಗ ಅಲ್ಲ, ರೆಂಟೆಡ್ ತೊಗೊಂಡಿರೋದು. ಸೊ ನಮ್ಮ ಮನೆ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ತಗೊಂಡು ಮಾಡಿರೋದು. ಓಕೆ. ಸೊ ನಿಮ್ಮ ಮೇಡಮ್ ಕನಸಿದೆ. ಡಿಸೈನರ್ ನೀವ ಇವರ ಜಾಯಿಂಟ್ ವೆಂಚರ್? ಯಾರು ಬೇರೆ ಡಿಸೈನ್ ತಗೊಳ್ಳಿಲ್ಲ. ಅಂದ್ರೆ ನನ್ನ ವೈಫ್ ತಮ್ಮನೇ ಅವರು ಎಂಜಿನಿಯರ್ ಇದ್ದಾರೆ. ಸೊ ಅವರು ನಮಗೆ ಲೇಬರ್ಗಳನ್ನ ಇದು ಮಾಡಿಕೊಟ್ರು. ಡಿಸೈನು ಪ್ಲಾನ್ ಎಲ್ಲ ಫುಲ್ ಅವೇ ಮಾಡಿದ್ದು ಸರ್. ಇದು ಒಟ್ಟಿಗೆ ಟೋಟಲ್ ಓವರ್ ಆಲ್ 1000 ಸ್ಕ್ವೇರ್ ಫೀಟ್ ಇದೆ. ಅಂದ್ರೆ ಸೊ ಇದು ನನಗೆ ಏನಂತ ಅಂದ್ರೆ ಮೈನ್ ಸ್ಟುಡಿಯೋ ಸ್ವಲ್ಪ ದೊಡ್ಡದಾಗಬೇಕು ನನಗೆ. ಎಡಿಟರ್ ರೂಮ್ ಸ್ವಲ್ಪ ಸಣ್ಣ ಇದ್ರು ಪರವಾಗಿಲ್ಲ, ಬಟ್ ಅದು ನನಗೆ ತುಂಬಾ ಸ್ಪೇಷಿಯಸ್ ಆಗಿರ್ಬೇಕು ಕ್ಯಾಮ್ರಾ ಇಡೋದಕ್ಕೆಲ್ಲ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಸೊ ಇದು ಮೋಸ್ಟ್ಲಿ ಹಿಂಗ್ 10 ಇದೆ, ಹಿಂಗ್ 20 ಇದೆ. ಸೊ 20-25 ಇದೆ ಹಿಂಗೆ. 20 ಇಲ್ಲಿ ಅನ್ಬಾಕ್ಸಿಂಗ್ ನಾವು ಇಲ್ಲಿ ಮಾಡ್ಕೋತೀವಿ. ವಿಡಿಯೋ ಶೂಟ್, ವಿಡಿಯೋ ಅನ್ಬಾಕ್ಸಿಂಗ್ ಟಾಪ್ ಆಂಗಲ್ ಬರುತ್ತಲ್ವಾ? ಓಕೆ. ಸೊ ಅದನ್ನ ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವಿಲ್ಲಿ ಅನ್ಬಾಕ್ಸ್ ಮಾಡ್ಕೋಬಹುದು. ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೋಬಹುದು. ನಾವು ಇಲ್ಲಿ ನೋಡಿದ್ದು ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ಇರುತ್ತೆ. ಉದಾಹರಣೆಗೆ ನಮಗೆ ವುಡ್ಡಿನ ಬ್ಯಾಕ್ ಗ್ರೌಂಡ್ ಬೇಕು. ವುಡ್ ಟೆಕ್ಸ್ಚರ್ ಇದೆ. ವುಡ್ ಟೆಕ್ಸ್ಚರ್. ಓಕೆ. ಸೊ ಬ್ಯಾಕ್ ಗ್ರೌಂಡ್ ಎಷ್ಟು ಯಾವ ಕಲರ್ ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ನಾವು ಹಾಕೊಂಡ್ಬಿಟ್ಟು ವಿಡಿಯೋನ ಒಂದು ಮೊಬೈಲ್ ಇಟ್ಕೊಂಡು ಇಲ್ಲಿ ಅನ್ಬಾಕ್ಸ್ ಮಾಡ್ತೀವಿ. ಇಲ್ಲಿ ಇಟ್ಬಿಟ್ಟು ಮೇಲ್ಗಡೆಯಿಂದ ಆಂಗಲ್ ಡಿಫ್ರೆಂಟ್ ಅನ್ಸುತ್ತೆ. ನೋಡೋರಿಗೆ ಏನ್ ಅನ್ಸುತ್ತೆ, ಒಂದೊಂದು ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಶೂಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಬಟ್ ಇಷ್ಟ ಇದು ಅದ್ರ ಸೀಕ್ರೆಟ್ ಎಲ್ಲ ಹೇಳ್ಬಿಡ್ತಾ ಇದೀರಾ? ಅದ್ರಲ್ಲೇ ಇದೆ. ಯಾರು ಬೇಕಾದ್ರೂ ಮಾಡ್ಬೋದು, ಅದ್ರಲ್ಲಿ ಏನಿದೆ, ಯಾರು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ. ಸೊ ಇಷ್ಟು ಸಾಕ ನಿಮ್ಗೆ ಸ್ಟುಡಿಯೋ ಶೂಟ್ ಮಾಡಕ್ಕೆ? ಅನ್ಬಾಕ್ಸಿಂಗಿಗೆ ತುಂಬಾ ಜಾಸ್ತಿ ಆಯ್ತು. ನಮ್ಗೆ ಇದಕ್ಕಿಂತ ಅವಶ್ಯಕತೆ ಇಲ್ಲ ಅನ್ಬಾಕ್ಸಿಂಗಿಗೆ. ಬೀರೋಲ್ ಶೂಟ್ ಮಾಡೋದಕ್ಕೆ ಒಳಗಡೆ ತುಂಬಾ ಜಾಗ ಇದೆ. ಜಸ್ಟ್ ಟಾಪ್ ಆಂಗಲ್ ಅನ್ಬಾಕ್ಸ್, ಫೋನ್ ಅನ್ನ ಓಪನ್ ಮಾಡೋ ಒಂದ್ ಏನ್ ಬರುತ್ತೆ ಸ್ಟಾರ್ಟ್ ಶಾಟ್, ಅಷ್ಟಕ್ಕೆ ಮಾತ್ರ ಇದನ್ನ ಯೂಸ್ ಮಾಡೋದು ನಾವು. ಸೊ ಇದಕ್ಕೆ ಕ್ಯಾಮ್ರಾ ಹಾಕ್ತೀರಾ? ಕ್ಯಾಮ್ರಾ ಹಾಕ್ತೀವಿ. ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಆಯ್ತು. ಮೌಂಟ್ ಇದೆ, ಜಸ್ಟ್ ಫಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಓಕೆ. ಯಾವ ಕ್ಯಾಮ್ರಾ ಅದು? ಇಲ್ಲಿ ಕ್ಯಾಮ್ರಾ ಹಾಕಿಲ್ಲ ನಾನು ಇನ್ನು. ಓಕೆ. ಇಲ್ಲಿ ಫುಲ್ ಫ್ರೇಮ್ ಯೂಸ್ ಮಾಡ್ತಿರೋದು ಈಗ. ಫುಲ್ ಫ್ರೇಮ್. ಸೋನಿದು ZV-E1 ಅಂತ ಒಂದು ಹೊಸ ಕ್ಯಾಮ್ರಾ ಬಂದಿದೆ. ಅದು ಪ್ರಾಡಕ್ಟ್ ಶೂಟ್ಗೆ ಅಂತಾನೆ ಲಾಂಚ್ ಮಾಡೋದು ಸೋನಿ ಅವರು. ZV-E1 ಅಂತ. ಸೊ ಅದು ಚೆನ್ನಾಗಿ ಯೂಸ್ ಮಾಡ್ತಾ ಇದೀನಿ. ಒಳಗಡೆ ಇದೆ ಕ್ಯಾಮ್ರಾ. ಸೂಪರ್. ಸೊ ಇದು ಅದಕ್ಕೆ ಜಾಗ, ಅದಕ್ಕೆ ಅನ್ಬಾಕ್ಸಿಂಗಿಗೆ ಅಂತ. ಓಕೆ, ಗ್ರೇಟ್. ಸೊ ಒಳಗಡೆ ನಮಗೆ ಫುಲ್ ಏನ್ ಬಿ ರೋಲ್ಸು, ಸೆಕೆಂಡ್ ಆಂಗಲ್ ಶಾರ್ಟ್ಸ್ಗಳು ನಾವು ಶೂಟ್ ಮಾಡೋದೆಲ್ಲ ಒಳಗಡೆ ತೋರಿಸಿ. ನಾ ಇಲ್ಲಿ ಕೂರೋದು ಸರ್ ಇಲ್ಲಿ. ನನಗೆ ಸಪ್ರೇಟ್ ರೂಮ್ ಮಾಡ್ಕೊಂಡಿಲ್ಲ. ಹೌದು, ಬಾಸ್ ಕ್ಯಾಬಿನ್, ಓನರ್ ಕ್ಯಾಬಿನ್, ಮೇಡಮ್ಗೆ MD ಕ್ಯಾಬಿನ್. ಮೇಡಮ್ ಇಲ್ಲಿ ಕೂರ್ತಾರೆ. ಓಕೆ. ಸೊ ನಾವ್ ಇಲ್ಲಿ ಕೂರ್ತೀವಿ. ಇಲ್ಲಿ ಎಡಿಟರ್ಗಳಿಗೆ ಜಾಗ ಇದೆ. ಟೋಟಲ್ 4 ಜನ. ಒಬ್ರು ಅಬ್ಸೆಂಟ್ ಇದಾರೆ, ಒಬ್ರು ಫ್ರೀಲಾನ್ಸ್ ಮಾಡ್ತಾರೆ. ಟೋಟಲ್ 4 ಜನ ವರ್ಕ್ ಮಾಡ್ತಾರೆ ನಾವು ಇಬ್ರನ್ನ ಬಿಟ್ಟೀಗ.
ಓಕೆ 4 ಜನ ಇಬ್ಬರು ರೈಟರ್ಸು 3 ಜನ ಟೋಟಲ್ 3 ಜನ ರೈಟರು ವೈಫ್ ಸ್ಕ್ರಿಪ್ಟ್ ಮಾಡ್ತಾರೆ ಅವರೇ ಕಂಟೆಂಟ್ ರೈಟರು ಮತ್ತು ಮ್ಯಾನೇಜ್ ಮಾಡೋದೆಲ್ಲ ಅವರೇ ಇವ್ರನ್ನ. ಓಕೆ. ಸೊ ನಾನು ಜಸ್ಟ್ ಕುತ್ಕೊಂಡ್ಬಿಟ್ಟು ನಾನು ಆಕ್ಟರ್ ಒಂಥರ ಆಕ್ಟರು. ಸೊ ರಾಜ್ಕುಮಾರ್ ಭಾರತಮ್ಮ ರಾಜ್ಕುಮಾರ್ ಥರ ಈಗ ನಾನೇ ಕುತ್ಕೊಂಡು ಸ್ಕ್ರಿಪ್ಟಿಂಗ್ ಮಾಡಬೇಕು, ನಾನೇ ಎಡಿಟಿಂಗ್ ಮಾಡಬೇಕು, ಬ್ರ್ಯಾಂಡ್ಗಳ ಜೊತೆ ನಾನೇ ಮಾಡಬೇಕು, ಮಾತಾಡಬೇಕು, ಪ್ರತಿಯೊಂದು ನಾನೇ ಮಾಡ್ಬೇಕಾದ್ರೆ ಹೆಂಗೆ ಅನಿಸ್ತಿತ್ತು ಅಂದರೆ ನನಗೆ ಹೆಕ್ಟಿಂಗ್ ಅನಿಸ್ತಾ ಇತ್ತು. ಕಂಟೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಂದು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ನ ನಾನು ಇವ್ರಿಗೆ ಪಾಸ್ ಓವರ್ ಮಾಡಿದ್ಮೇಲೆ ನನಗೆ ಫ್ರೀ ಮೈಂಡ್ ಇದೆ ಯೋಚನೆ ಮಾಡೋದಕ್ಕೆ, ಏನು ಹೊಸ ಕಂಟೆಂಟ್ ಮಾಡ್ಬೋದು, ಐಡಿಯಾಸ್ ಕೊಡ್ತೀನಿ. ಸೊ ಇವರು ನೋಡ್ಬಿಟ್ಟು ಸ್ಕ್ರಿಪ್ಟಿಂಗ್ ಏನಾರು ಇದ್ರೆ ಮಾಡ್ತಾರೆ, ನಾನು ಕೂತ್ಕೊಂಡು ಕೆಲವೊಂದು ಟೈಮ್ ಮಾಡ್ತೀನಿ. ಸೊ ಮೈನ್ಲಿ ನನ್ನ ಕಂಟೆಂಟ್ ಬಿಟ್ಟರೆ ನನಗೆ ಹೊರಗಡೆ ಜಾಸ್ತಿ ಯೋಚನೆ ಮಾಡ್ತಿಲ್ಲ. ಸೊ ಅದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಅದು ನಾವು ಅನ್ಕೋತೀವಿ ಸ್ವಲ್ಪ ದುಡ್ಡು ಉಡ್ಸೋಣ ಅಂದ್ಬಿಟ್ಟು, ಬೇಡ ಎಡಿಟರ್ಗೆಲ್ಲ ಯಾಕೆ ಸುಮ್ಮನೆ ಅಂದ್ಕೊಂಡು ನಾವು ಸುಮ್ಮನೆ ಆದರೆ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ. ಅಲ್ಲೇ ಕುತ್ಕೊಂಡ್ಬಿಡ್ತೀವಿ, ಅದೇ ಜಾಗದಲ್ಲಿ ಕುತ್ಕೊಂಡ್ಬಿಡ್ತೀವಿ ನಾವು. ಕಂಪ್ಯೂಟರ್ ಫಿಕ್ಸ್ ಆಗುತ್ತೆ. ಹೌದೌದು ನಮಗೆ ಆಗಲ್ಲ, ಅದು ಆಗ್ಬಿಡುತ್ತೆ. ಸೊ ನಾವು ಅಂದರೆ ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ, ಫ್ರೀ ಟೈಮ್ ಸಿಗಲ್ಲ, ನಮ್ಮ ಮೈಂಡ್ ಫ್ರೀ ಆಗಲ್ಲ ಆಗ. ಸೊ ಹೌದು, ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡಬೇಕಾಗಿ ಬರ್ಬೋದು. ಈಗ ಎಕ್ಸ್ಟ್ರಾ ಬಂದಮೇಲೆ ನನ್ನ ಮೈಂಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ ನಮಗೆ ಸೋರ್ಸ್ ಜಾಸ್ತಿ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಎದುರು ಬರ್ದಂಗಂತ ಬರೋದನ್ನೆಲ್ಲ ಮಾಡಿ ಅಂತ ನನ್ನಲ್ಲ, ಒಂದಿಷ್ಟು ಅಂತ ಎತ್ತಿಟ್ಬಿಟ್ರೆ ಬರೋ ದುಡ್ಡಲ್ಲಿ ಇಷ್ಟನ್ನ ಹೊರಗಡೆಗೆ ಎತ್ತಿಟ್ಬಿಟ್ರೆ ಉಳಿದಿದ್ರೆ ನೀವು ನಿಮ್ಮ ಸೇವಿಂಗ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದಿಷ್ಟು ಪರ್ಸೆಂಟನ್ನು ನೀವು ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ರೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು. 1-1.5 ತಿಂಗಳು ಜಸ್ಟ್ ಕನ್ಸ್ಟ್ರಕ್ಷನ್ ಇದೆಲ್ಲ ರೆಡಿ ಆಗಕ್ಕೆ. ಬಟ್ ನಾವು ಇದನ್ನ ಪ್ಲಾನ್ ಮಾಡ್ತಿದ್ದು ಮೇ ಬಿ 3 ತಿಂಗಳಿಂದಾನೇ ಅನ್ಸುತ್ತೆ ಅಲ್ವಾ? ಈ ಕನ್ಸಿದ್ದಿದ್ದು ತುಂಬಾ, ನಾನು ಮದ್ವೆಗಿನ ಮುಂಚೆ ನಾನು ಶುರು ಮಾಡ್ದಾಗಿಂದನೂ ಕನ್ಸಿದೆ. ಬಟ್ ಎಕ್ಸಿಕ್ಯೂಟ್ ಆಗಿದ್ದು ಏನೋ ಗೊತ್ತಿಲ್ಲ, ಸಡನ್ ಆಗಿಲ್ಲ, ಮಾಡಲೇಬೇಕು ಆಯ್ತಾ, ಇಲ್ಲ ಮಾಡಲೇಬೇಕು ಅಂದ್ಬಿಟ್ಟು ಒಂದು 5 years ಪ್ಲಾನ್ ಮಾಡಿರೋದು. ಇದಕ್ಕೆ 5 years ತಲೆ ಹಿಡ್ಕೊಂಡ್ಬಿಟ್ಟು ನಾನು ಇದನ್ನ ಮಾಡಿರೋದು. ಇದನ್ನ ಒಟ್ಟಿಗೆ ಖುಷಿ ಇದೆ ಸರ್. ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಡಿಫ್ರೆಂಟ್. ಒಂಥರ ಓಕೆ, ನಾನು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರೊಫೆಷ್ನಲ್ ಆಗಿ ಹೋಗ್ತಾ ಇದ್ದೀನಿ ಅಂತ ನನಗೊಂದು ಮನಸ್ಸಲ್ಲೇ ಒಂದು ಖುಷಿ ಇದೆ. ಬನ್ನಿ ಸರ್ ಒಳಗೆ ಮಾಡೋಣ ಸರ್. ರಿಸ್ಟ್ರಿಕ್ಟೆಡ್ ಜಾಗ ಇದು. ಹಾಂ ಬನ್ನಿ ಸರ್. ಇಲ್ಲ ಸರ್, ನಿಮಗೆ ಯಾವಾಗ ಬೇಕಾದ್ರೂ ಅಲೋ ಇದೆ, ಏನಿದಿಲ್ಲ. ಸೊ ಇದು ನಮ್ಮ ಸ್ಟುಡಿಯೋ. ಫುಲ್ ಸೈಲೆಂಟ್ ಇರುತ್ತೆ ಸರ್ ಒಂದು ಲೆವೆಲ್ಗೆ. ಸರ್ ಇದು ಟೆಕ್ ಇನ್ ಕನ್ನಡ ಸ್ಟುಡಿಯೋನ ವಾರ್ನರ್ ಬ್ರದರ್ಸ್ ಸ್ಟುಡಿಯೋನ ಸರ್? ಈ ವಾರ್ನರ್ ಬ್ರದರ್ಸ್ 20th ಸೆಂಚುರಿ ಫಾಕ್ಸ್ ಎಲ್ಲ ಕೊಡ್ತಾರಲ್ಲ, ಹಂಗಿದೆ ಇದು. ಕನಸು ಸರ್, ಕನಸು. ಗ್ರೇಟ್ ಸರ್. ಪ್ರತಿಯೊಂದು ಸರ್ ನೀವು ನಂಬಲ್ಲ ಇದರಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪೇಂಟ್ ಏನೇ ಇದ್ರೂ ಫುಲ್ ನಾವೇ ಹೋಗಿ ತಗೊಂಬಂದಿರೋದು. ಪ್ರತಿಯೊಂದು ಮೆಟೀರಿಯಲ್ನೂ ಅಷ್ಟೇ. ನನಗೆ ಗೊತ್ತಿಲ್ಲ, ನನಗೆ ಮನೆ ಕಟ್ಟೋದು ಅಥವಾ ಈ ಥರ ಮಾಡಿಸೋದು ಯಾವ ರೀತಿ ಇರುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅದರಲ್ಲಿ ಏನಿದೆ ಹೋಗಿ ತಗೊಂಬರೋದು, ಕೊಟ್ಬಿಟ್ರೆ ಮುಗೀತು ಅಂತ. ಇಲ್ಲ ಇವ್ರು ಅಂದರೆ ಲೇಬರ್ ಎಲ್ಲ ಸಿಗ್ತಾರೆ, ನಾವೇ ತಂದ್ಬೋಣ ಅಂತ ಮಾಡಿದೆ. ಆಮೇಲೆ ಗೊತ್ತಾಯ್ತು ಸರ್ ನನಗೆ, ಯಾವ ರೀತಿ ಇದಿರುತ್ತೆ, ಓಡಾಡೋದಲ್ಲಿ ಎಷ್ಟಿರುತ್ತೆ, ಏನೇನು ಒಂದೊಂದು ಸಣ್ಣದಕ್ಕೂ ಓಡಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಆಯ್ತು ನನಗೆ. ನೆಕ್ಸ್ಟ್ ಟೈಮ್ ನಾನು ಮನೆ ಕಟ್ಟಿದ್ರೆ ಯಾವ ರೀತಿ ಇರುತ್ತೆ ಅಂತ ಮೈಂಡಲ್ಲಿ ಸಿಕ್ತು ನನಗೆ. ಈ ಪ್ರತಿಯೊಂದು ಮೆಟೀರಿಯಲ್ ನಾವೇ ಹೋಗ್ಬಿಟ್ಟು ಲೇಬರ್ಗಳಿಗೆ ತಂದುಕೊಟ್ಟಿರೋದು. ಫುಲ್ಲು ಪೇಂಟು ನಾವೇ ಚೂಸ್ ಮಾಡಿದ್ದು. ಪ್ರತಿಯೊಂದು ಮೆಟೀರಿಯಲ್ ಏನಿದೆ, ಪ್ರಾಪ್ಸ್ಗಳು, ಸೋಫಾ, ಟೇಬಲ್ಲು, ಪ್ರತಿಯೊಂದನ್ನು ನಾವೇ ಪ್ರತಿಯೊಂದು ತಗೊಂಬಂದಿರೋದು. ನಾವು ಐಡಿಯಾ ಮಾಡಿದ್ದು ಏನೇನು ಎಲ್ಲೆಲ್ಲಿ ಏನೇನು ಇರಬೇಕು ಎಲ್ಲ ಮಾಡಿರೋದು. ಸೊ ಅದೃಷ್ಟಕ್ಕೆ ಎಲ್ಲ ಪರ್ಫೆಕ್ಟಾಗಿ ಸೂಟ್ ಆಗಿದೆ. ಮೋಸ್ಟ್ಲಿ ಇದು ಆಲ್ಮೋಸ್ಟ್ ಒಂದು 700 square feet ಇರ್ಬೋದು ಸರ್. ಅದು ವಾಶ್ರೂಮ್ ಬಿಟ್ರೆ ಆಲ್ಮೋಸ್ಟ್ ಸರ್. ನಮಗೆ ಇದನ್ನು ಕೊಟ್ಟಾಗ ಫುಲ್ ಓಪನ್, ಇದು ಖಾಲಿ ಇರುತ್ತಲ್ಲ, ಅದು ಈ ವಾಲ್ನ ಮತ್ತೆ ಆ ಕಡೆ ಎಂಟ್ರೆನ್ಸ್ ಡೋರ್ ಇತ್ತಲ್ಲ, ಅವೆರಡು ನಾವೇ ಮಾಡಿಸಿರೋದು. ಅಂದ್ರೆ ಜಿಪ್ಸಮ್ ಬೋರ್ಡ್ ಮಧ್ಯ ರಾಕುಲ್ ಹಾಕ್ತಾರಲ್ಲ, ರಾಕುಲ್ ಹಾಕ್ಬಿಟ್ಟು ಸೌಂಡ್ ಪ್ರೂಫಿಂಗ್ ಮಾಡಿರೋದು. ಈವನ್ ಡೋರ್ಗೂ ಸೌಂಡ್ ಪ್ರೂಫಿಂಗ್ ಮಾಡಿಸಿದೀವಿ. ಈ ಡೋರ್ಗೂ ಇದಕ್ಕೂ ಆ ಕಡೆ 2 ಡೋರ್ಗಳ ಮಧ್ಯೆ ಇದಕ್ಕೂ ರಾಕುಲ್ ತುಂಬಿಟ್ಟು ಆಲ್ಮೋಸ್ಟ್ 90% ವಾಯ್ಸ್ ರೆಡ್ಯೂಸ್ ಆಗುತ್ತೆ. ಅದು ಮೇನ್ ರೋಡಲ್ಲಿ. ಬಟ್ ಒಳಗಡೆ ಮೇಜರ್ ಸೌಂಡ್ ಬರಲ್ಲ. ಹೌದೌದು. ಏನೋ ದೊಡ್ಡದು ಸ್ವಲ್ಪ ಆರನ್ ಬಂದ್ರೆ ಸ್ವಲ್ಪ ಬರ್ಬೋದು, ಬಿಟ್ರೆ ಮೇಜರ್ ಬರಲ್ಲ. ಈ ಬಿಲ್ಡಿಂಗ್ ಎಲ್ಲ ಡ್ರಿಲ್ಲಿಂಗ್ ಮಾಡಿದ್ರೆ ಬರುತ್ತೆ, ಬಿಟ್ರೆ ಆ ರೋಡಿಂದ ಆದಷ್ಟು ಕಟ್ ಆಗ್ಬಿಡುತ್ತೆ ನಾಯ್ಸ್. ಹೌದು.
ಕಾಲಿತ್ತು ಫಸ್ಟು ನಾವು ಈ ಪಾರ್ಟಿಷನ್ ಮಾಡಿಸ್ಕೊಂಡ್ವು. ಎಲ್ಲೆಲ್ಲಿ ವಾಲ್ ಬರಬೇಕು ಫಸ್ಟು, ವಾಲಲ್ಲಿ ಡೋರಲ್ಲಿ ಫಸ್ಟು. ಸೊ ಪಾರ್ಟಿಷನ್ ಆಯಿತು. ಸೊ ಪಾರ್ಟಿಷನ್ ಆದಮೇಲೆ ನಮಗೆ ಇದನ್ನ ಹಾಕಿದ್ರು, ಸೀಲಿಂಗ್ ಹಾಕಿದ್ರು, ಫಾಲ್ ಸೀಲಿಂಗು, ಗ್ರಿಡ್ ಸೀಲಿಂಗನ್ನು ಹಾಕಿದ್ರು. ಸೊ ಗ್ರಿಡ್ ಸೀಲಿಂಗ್ ಆದಮೇಲೆ ನಮಗೆ ಅಂದರೆ ವಾಲ್ ಪಾರ್ಟಿಷನ್ ಜೊತೆಗೇನೆ ಇದೆಲ್ಲ ಆಗಿತ್ತು, ಡಿಸೈನ್ಸ್ ಇದೆಯಲ್ಲ, ಇದು ಈ ಡಿಸೈನ್ಸ್ ಎಲ್ಲ ಆಗಿತ್ತು. ಇದು PVC ನೋಡೋದಕ್ಕೆ ಮರ ಅನ್ಸುತ್ತೆ, ಬಟ್ ಸರ್ ಅದ್ರ PVC ಇದು ವುಡ್ಡಲ್ಲ, ಇದು ವುಡ್ಡಿಗೆಲ್ಲ ಎಷ್ಟು ಕೊಡ್ಬೇಕು ಸರ್, ಇದಕ್ಕೆ ಲಕ್ಷಾಂತರ ರೂಪಾಯಿ ಆಗ್ಬಿಡುತ್ತೆ. ಗೊತ್ತೇ ಆಗಲ್ಲ, ಇದು ನಮ್ಗೆ ನೋಡಿದ್ರೆ ಗೊತ್ತೇ ಆಗಲ್ಲ. ಸೊ ಇದನ್ನೆಲ್ಲ ಸ್ಟಾರ್ಟಿಂಗು ಇದ್ರ ಟೈಮಲ್ಲೇ ಮಾಡಿದ್ರು. ಇದಾದ್ಮೇಲೆ ಫಾಲ್ ಸೀಲಿಂಗ್ ಮಾಡಿ ನೆಕ್ಸ್ಟ್ ನಾವು ಪೇಂಟಿಂಗ್ ಮಾಡಿಸಿದ್ದು ಸಪ್ರೇಟಾಗಿ ಬೇರೆ ಬೇರೆ ಲೇಬರ್ಗಳು ಒಟ್ಟಿಗೆ ಟೈಮಿಗೆ ಸಿಕ್ಕರು. ಸೊ ಅದಾದ್ಮೇಲೆ ಎಲೆಕ್ಟ್ರಿಷಿಯನ್ ವರ್ಕ್ ಆಯ್ತು. ಎಲೆಕ್ಟ್ರಿಷಿಯನ್ ವರ್ಕ್ ಆದ್ಮೇಲೆ ಕಾರ್ಪೆಟ್ ಹಾಕಿದ್ರು. ಹೌದು. ನಾವು ಹಾಕಿದ ರೀಸನ್ ಏನಂದ್ರೆ ಸರ್ ನಮಗೆ ಎಕೋ ಬರಬಾರ್ದಲ್ವಾ, ಇದಕ್ಕೆ ನಾವು ವಿಡಿಯೋ ಮಾಡಬೇಕಾದ್ರೆ ಎಕೋ ಬರಬಾರ್ದು. ಇದು ಅಷ್ಟೇ ಮೆಟೀರಿಯಲ್, ನಾವು ಎಕೋ ಬರಬಾರ್ದು ಅಂತಾನೆ ನೋಡ್ಬಿಟ್ಟು ಈ ಒಂದು ಡಿಸೈನ್ ನ ಚೂಸ್ ಮಾಡಿದ್ದು. ಎಕೋ ಬಂದ್ಬಿಡುತ್ತೆ. ಹೌದೌದು, ಕಂಟ್ರೋಲ್ ಮಾಡುತ್ತೆ ಸ್ವಲ್ಪ. ಅಂದ್ರೆ ತುಂಬಾ ಹೆವಿ ಕಂಟ್ರೋಲ್ ಮಾಡಲ್ಲ, ವಾಲ್ಗಳಕ್ಕೂ ಯೂಶಲಿ ಹಾಕ್ತಾರೆ. ಸೊ ಇದು ಒಂದು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ, ಎರಡು ಅಬ್ಸರ್ವ್ ಮಾಡುತ್ತೆ. ರಿಬೌಂಡ್ ಆಗ್ಬಿಟ್ಟು ಇನ್ ಕೇಸ್ ಕೆಳಗೆ ಬಂತು ಅಂದ್ರೆ ಇದರಿಂದ ರಿಫ್ಲೆಕ್ಟ್ ಆಗಲ್ಲ ಸೌಂಡ್. ಸೊ ಅದರಿಂದ ಸೊ ಒಟ್ಟಿಗೆ ನಮಗೇನಂದ್ರೆ ನನಗೆ 100% ಗೊತ್ತಿತ್ತು ಹೊರಗಡೆ ನಾಯ್ಸ್ ಅಂತೂ ಬರಲ್ಲ, ಬಟ್ ಎಕೋ ಕಂಟ್ರೋಲ್ ಆಗ್ಬೇಕು ನಮ್ಗೆ ಒಳಗಡೆ. ಸೊ ಅದರಿಂದ ಎರಡನ್ನ ಚೂಸ್ ಮಾಡಿದ್ದು. ಪಕ್ಕ ಪ್ರೊಫೆಷನಲ್ ಸಾಫ್ಟ್ವೇರ್ ಆಫೀಸ್ ತರ ಇದೆ. ಬೇಸಿಕಲಿ IT ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸರ್. ಇದು ನಂದು ನಾನೇ ಅಂದ್ರೆ ಇದು ನನ್ನ ಐಡಿಯಾ ಸರ್. ಇದು ನಾನು ಒಬ್ಬನೇ ಹೇಳ್ಬಿಡ್ತೀನಿ ನೋಡಪ್ಪ, ಇದು ನಂದು ಐಡಿಯಾ. ಇದು ನನ್ನ ವೈಫ್ದು, ಇದು ವೈಫ್ದು ಸರ್. ಇದು ವೈಫಿಂದು ಸರ್, ಇದು ವೈಫಿಂದು. ಇದು ನಂದು, ಇದು ನಾನು ಡಿಸೈನ್ ಅಂದ್ರೆ ನನ್ನ ಮೈಂಡಲ್ಲಿ ಇದ್ದಿದ್ದು ಈ ತರ ಒಂದು ಸೆಟ್ ಬೇಕು, ಈ ತರದೊಂದು ಸ್ಟಡಿ ಸೆಟ್ ಸರ್. ಸಣ್ಣ ಮಕ್ಳಿಗೆ ಏನಾದ್ರು ನೆಕ್ಸ್ಟ್ ಓದಕ್ಕೆ ಒಂದು ಹಾಕಿರ್ತಾರೆ ನೋಡಿ, ಆ ತರ ಒಂದು ನನ್ನ ಮೈಂಡಲ್ಲಿ ತುಂಬಾ ಮುಂಚೆಯಿಂದನೂ ಇತ್ತು ಇದೊಂದು ಮಾಡ್ಬೇಕು ಅಂತ. ಇದು ನಾನು ಐಡಿಯಾ ಮಾಡಿದ್ದು. ಇದು ವೈಫ್, ಇದು ಕಾರ್ನರಿಗೆ ಈ ತರ ಜಸ್ಟ್ ಅಂದ್ರೆ ಆ ವಾಲ್ ಕಲರ್ಗೆ ಕಾಂಟ್ರಾಸ್ಟ್ ಆಗಿ ಯೆಲ್ಲೋ ಕಲರ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿಂದ ಸೈಡ್ ಆಂಗಲ್ ಇಂದ ಶೂಟ್ ಮಾಡ್ಬೇಕಾದ್ರೆ ಇದು ಏನೋ ಅಂತ ಅಂದ್ರೆ ಒಂದು ಸೆಟಪ್ ತರ ಬ್ಯಾಕ್ಗ್ರೌಂಡ್ ಇದೊಂದ್ಸರಿ ಸಪ್ರೇಟ್ ಇದೇ ಸೆಟ್ ತರ ಮಾಡಿ ಇದಿಷ್ಟು ಬ್ಯಾಕ್ಗ್ರೌಂಡ್. ಈಗ ನೋಡಿ ಸಣ್ಣದೇನ ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದ್ರೆ ಅಲ್ಲೊಬ್ರು ಕುತ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಮಾತಾಡ್ಬೋದು. ಈ ತರನು ಮಾತಾಡ್ಬೋದು. ಇದೊಂದು ಸಣ್ಣ ಸೆಟ್ ಆಯ್ತು. ಅಥವಾ ಯೂಸ್ ಮಾಡ್ಕೊಂಡು ಫುಲ್ ಎರಡನ್ನೂ ಯೂಸ್ ಮಾಡ್ಕೋಬಹುದು, ಅಥವಾ ಅದನ್ನೇ ಇಲ್ಲ ನಾನು ಕುತ್ಕೊಂಡ್ರೆ ಇದೇ ಒಂದು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಆಗುತ್ತೆ ನನಗೆ. ಇದನ್ನ ಬ್ಯಾಕ್ಗ್ರೌಂಡ್ ರೀತಿ ಯೂಸ್ ಮಾಡ್ಕೋಬಹುದು ನಾನು ಅಲ್ಲಿಂದ ಶೂಟ್ ಮಾಡಿದ್ರೆ. ಸೊ ಹೆಂಗಾಗತ್ತೆ ಅಂದ್ರೆ ನನಗೆ ಇದೊಂದು ಡಿಫ್ರೆಂಟ್ ಆಂಗಲ್ ಸೆಟ್ ಆಗುತ್ತೆ ಬ್ಯಾಕ್ಗ್ರೌಂಡ್. ಇದೊಂದು ಅಂದ್ರೆ ಕಾರ್ನರ್ ಇದೊಂದು ಬ್ಯಾಕ್ಗ್ರೌಂಡ್ ಆಗುತ್ತೆ. ಅಥವಾ ಎರಡನ್ನೂ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಶೂಟ್ ಮಾಡಬಹುದು. ಸೊ ಯು ಮೀನ್ ಟು ಸೇ ಉದಾಹರಣೆಗೆ ನಿಮ್ಮ ಮೇನ್ ಸ್ಟುಡಿಯೋ ಇದು ಮೇನ್ ಆಂಗಲ್ ಇದು. ಸೊ ಇದಕ್ಕೆ ಇದು ಇಟ್ಟಿಲ್ಲ ಮೇಡಮ್ ಅಂದಿದ್ರೆ ಎಂಟಿ ಕಾಣ್ತಿತ್ತು. ಸೊ ನೀವು ಅಲ್ಲಿಂದ ಶಾರ್ಟ್ ಇಟ್ರೆ ಹೌದು ಸರ್. ಈಗ ನಮ್ಮ ವಿಡಿಯೋ ನೋಡಿದ್ರೆ ನಾವ್ ಇಲ್ಲಿ ಕೂತಿರ್ತೀನಿ, ಮೇನ್ ಆಂಗಲ್ ಇರುತ್ತೆ, ಸೆಕೆಂಡ್ ಆಂಗಲ್ ಇಲ್ಲಿ ಕೊಟ್ಟಿರ್ತೀನಿ ನಾನು. ಇದಕ್ಕೆ ಇದು ಬ್ಯಾಕ್ಗ್ರೌಂಡ್ ಬರ್ತಾ ಇರುತ್ತೆ. ಸೊ ಹೆಂಗೆ ಅಂದ್ರೆ ಈ ಕಡೆಯಿಂದ ಆಂಗಲ್ ನೋಡಿದ್ರು ಸಖತ್ತಾಗಿ ಕಾಣಬೇಕು, ಈ ಕಡೆಯಿಂದ ಚೆನ್ನಾಗಿ ಕಾಣಬೇಕು. ಹೆಂಗ್ ಪ್ಲಾನ್ ಮಾಡಿದೀವಿ ಅಂದ್ರೆ ಯಾವ ಆಂಗಲ್ ಕುತ್ಕೊಂಡ್ಬಿಟ್ಟು ಸುಮ್ಮನೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ನೀವು ಶೂಟ್ ಮಾಡೋ ಚೆನ್ನಾಗಿ ಬರಬೇಕು. ಟ್ರಾಯ್ ಅವರು ಒಂದು ಹೊಸ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಈ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ, ಜಿಯೋ ಏರ್ಟೆಲ್ ಅವ್ರಿಗೆಲ್ಲ. ಅದು ಮೈಂಡ್ ಅಲ್ಲಿ ಇದ್ದಿದ್ದು ನಮ್ಗೆ. ಹೌದೌದು, ಮೂವ್ ಮಾಡ್ಕೋಬಹುದು. ಬೇಕು ಅಂದ್ರೆ ನಾವು ಮೂವ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ನಾವು ಯಾವ ರೀತಿ ಸೆಟ್ ಅನ್ನು ಚೇಂಜ್ ಮಾಡ್ತೀವಿ ಮೂವಿಗಳೆಲ್ಲ ಅದೇ ರೀತಿ ಈ ಕಡೆ ಇಡ್ಬೋದು. ಆ ಕಡೆ ಮಾಡ್ಬೋದು. ಹೆಂಗೆ ಅಂದ್ರೆ ನಾನು ಇಲ್ಲಿ ಕುತ್ಕೊಂಡ್ರೆ ಈ ಬ್ಯಾಕ್ಗ್ರೌಂಡ್, ಅದೇ ಚೇರ್ ಆ ಕಡೆ ಕುತ್ಕೊಂಡ್ರೆ ಆ ಬ್ಯಾಕ್ಗ್ರೌಂಡ್ ಆಗುತ್ತೆ, ವುಡನ್ ಬ್ಯಾಕ್ಗ್ರೌಂಡ್ ಆಗುತ್ತೆ. ಇದು ಸರ್ ನಂದು ಮೈನ್ ಆಂಗಲ್. ಇದು ಸೆಟ್ ಅಂದ್ರೆ ನಾನು ಕುತ್ಕೊಂಡ್ಬಿಟ್ಟು ನನಗೆ ಓವರ್ ದೈಟ್ ಶಾಟಿಗೆ ಇದನ್ನ ಹಾಕಿದೀನಿ. ಇದು ನಾನು ಸುಮ್ಮನೆ ಇದು ಮಾಡಿರೋದು, ಏನು ಪ್ಲಾಸ್ಟಿಕ್ ಕಪ್ಪು ಸರ್. ಇದು ಕಟ್ ಮಾಡ್ಬಿಟ್ಟು ಬಟ್ಲು. ಇದೇನಕ್ಕೆ ಅಂದ್ರೆ ಇದಕ್ಕೆ ನಮ್ಗೆ ಡಿಫ್ಯೂಸರ್ ಬರಲ್ಲ, ಈ ತರ ಡಿಫ್ಯೂಸರ್ ಬರಲ್ಲ. ಸೊ ನಾನೇನ್ ಮಾಡಿದೆ, ಕಪ್ಪು ಕರೆಕ್ಟಾಗಿ ಸೈಜ್ ಕರೆಕ್ಟಾಗಿದೆ ಅಂದ್ಬಿಟ್ಟು ಏನ್ ಮಾಡಿದೆ, ಕಟ್ ಮಾಡ್ಬಿಟ್ಟು ತಲೆ ಮೇಲೆ ಬೀಳೋ ರೀತಿ, ಇಲ್ಲಾಂದ್ರೆ ಲೀಕ್ ಆಗ್ಬಿಡುತ್ತೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೆ. ಸೊ ಅದರಿಂದ ಈ ತರ ಮಾಡ್ಕೊಂಡಿದೀನಿ. ಆಮೇಲೆ ಗ್ರಿಡ್ ಸೇಮ್, ನನಗೆ ಬ್ಯಾಕ್ಗ್ರೌಂಡಿಗೆ ಲೈಟ್ ಹೋಗ್ಬಾರ್ದು ಅಂದ್ಬಿಟ್ಟು ಗ್ರಿಡ್ ಹಾಕಿದೀನಿ, ಎರಡು ಆಂಗಲ್. ಸೊ ನಾನು ಮಾತ್ರ ಲೈಟ್ ಅಪ್ ಆಗಿರ್ತೀನಿ, ಬ್ಯಾಕ್ಗ್ರೌಂಡ್ ಡಾರ್ಕ್ ಇರುತ್ತೆ. ಸೊ ಎಲ್ಲ ಲೈಟ್ ಆಫ್ ಮಾಡಬೇಕು ಸರ್, ಈ ತರ. ಸೊ ನೀವು ಲೈಟ್ ಒಂಚೂರು ಈ ಕಡೆ ಮಾಡ್ರೆ ಫುಲ್ ಬ್ಯಾಕ್ಗ್ರೌಂಡ್ ಡಾರ್ಕ್ ಆಗುತ್ತೆ.
ನನ್ನ ತಲೆ ಮೇಲೆ ಚೆನ್ನಾಗಿ ಫುಲ್ ಲೈಟು ಒಂದು ರೀತಿ ಬ್ಯಾಕ್ಗ್ರೌಂಡಿಂದ ನನ್ನ ಸಪ್ರೇಟ್ ಮಾಡುತ್ತೆ ಈ ಲೈಟು. ಆಮೇಲೆ ಇದೊಂದು ಸ್ವಲ್ಪ ಈ ಕಡೆ ಇಟ್ಬಿಟ್ಟು ನನ್ನ ಫೇಸಿಗೆ ಮಾತ್ರ ನಾನು ಇದು ಬಿಟ್ಬಿಟ್ರೆ ಬರ್ತಾ ಇದೆ. ಎಕ್ಸ್ಪೋಸ್ ಆಗಲ್ಲ ಗೊತ್ತಾ, ಆ ಕಡೆ ಲೈಟ್ ಎಕ್ಸ್ಪೋಸ್ ಆಗಲ್ಲ, ಅದು ಗ್ರಿಡ್ ಹಾಕಿರೋದ್ರಿಂದ. ಸೇಮ್ ಇದು ಅಷ್ಟೇ, ನಾನು ಸ್ವಲ್ಪ ಕರ್ವ್ ಮಾಡಿರೋದ್ರಿಂದ ಹಿಂದ್ಗಡೆಗೆ ಲೈಟ್ ಎಕ್ಸ್ಪೋಸ್ ಆಗಲ್ಲ, ಕರೆಕ್ಟ್ ನನ್ನ ತಲೆ ಮೇಲೆ ಬೀಳುತ್ತೆ. ಸೊ ಈ ರೀತಿ ಹೌದು ಸರ್. ಇದು ಟೇಬಲ್, ಇದು ಮೂವಿಂಗ್ ಟೇಬಲ್. ನಾನು ಬೇಕು ಅಂತ ಅಂದ್ರೆ ಮೇಲಕ್ಕೆ ಕೆಳಗೆ ಮಾಡ್ಕೋಬಹುದು ಇನ್ನ. ಹಾ ರಿಮೋಟ್ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಬೇಕು ಅಂದ್ರೆ ಅದೇ ಎಷ್ಟು ಹೈಟಿಗೆ ಬೇಕಾದ್ರೆ ನಿಂತ್ಕೊಂಡು ಬೇಕಾದ್ರೆ ನಾವು ವಿಡಿಯೋ ಮಾಡ್ಬೋದು. ಈಗ ಫುಲ್ ಬರುತ್ತೆ ಮೇಲಕ್ಕೆ. ಸೊ ಈ ತರ ನಿಂತ್ಕೊಂಡು ಬೇಕಾದ್ರೂ ಮಾಡ್ಬೋದು ನಾನು. ಹೌದು, ಮೇಲಕ್ಕೆ ಮಾಡ್ಕೊಂಡ್ಬಿಟ್ರೆ ಆಯ್ತು. ಅದನ್ನ ಮೇಲಕ್ಕೆ ಮಾಡ್ಕೊಂಡ್ಬಿಟ್ರೆ ಹಿಂಗೆ ನಿಂತ್ಕೊಂಡು ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಇದೆಲ್ಲ ಹೆಂಗ್ ಗೊತ್ತಾಯ್ತು ಇಷ್ಟ ಐಡಿಯಾ? ಇದೆಲ್ಲ ಸರ್ 9 ವರ್ಷದಿಂದ ಮಾಡ್ಕೊಂಬಂತೀನಿ ಸರ್. ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ, ಹಂಗೆ ಬರ್ತಾ 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 ಒಂದೊಂದನೇ ಕಲ್ತ್ಕೊಂಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಮತ್ತಿರೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್, ನಮಗೆ ನಾವು ಇಲ್ಲಿ ಫೋನ್ ಇಟ್ಬಿಟ್ಟು ಬೀರೋಲ್ ಮಾಡ್ಕೋತಾ ಇರ್ತೀವಿ, ಶೂಟ್ ಮಾಡ್ತಿರ್ತೀವಿ. ಅಂದ್ರೆ ಬೀರೋಲ್ ಅಂದ್ರೆ ಎರಡನೇ ಆಂಗಲ್. ಈಗ ನಾವು ಮಾತಾಡ್ತಿರ್ತೀವಿ, ಒಂದೇನೋ ಫೋನಿಂದ ಏನೋ ಬಗ್ಗೆ ಹೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಆಕ್ಚುಲಿ ಪ್ರಾಕ್ಟಿಕಲ್ ಮೈಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಮೈಕ್ ಇಂದ ನಾನು ತೋರಿಸ್ಬೇಕಲ್ವಾ ಫುಟೇಜ್ನ. ಸೊ ಅದಕ್ಕೆ ನಿಮ್ಮ ಅದು ಏ ರೋಲ್, ಕ್ಯಾಮ್ರಾ ನನ್ನ ಮೇಲೆ ಇರೋದು. ಈ ಪ್ರಾಡಕ್ಟ್ ತೋರಿಸ್ತಾ ಇದೀನಿ, ಅದು ಬೀರೋಲ್ ಆಗುತ್ತೆ ಆಯ್ತಾ. ಸೊ ಟು ಕ್ಯಾಮ್ರಾ 2. ಸೊ ಆ ಬೀರೋಲ್ ಶೂಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಟ್ರೈಪಾಡಿಗೆ ಕ್ಯಾಮ್ರಾ ಮೌಂಟ್ ಮಾಡಿರ್ತೀವಿ ಆಲ್ರೆಡಿ. ಸೊ ಏನಾಗಬೇಕು, ನಾವು ಒಂಚೂರು ಕ್ಯಾಮ್ರಾನ ಮೇಲಕ್ಕೆ ಕೆಳಗೆ ಮಾಡ್ಕೋಬೇಕು ಅಂದರೆ ಟ್ರೈಪಾಡನ್ನು ಪ್ರತಿ ಸಲ ಬಿಚ್ಬಿಟ್ಟು ಮೇಲಕ್ಕೆ ಕೆಳಗೆ ಮಾಡೋದು ಹಿಂಸೆ. ಅದು ಆ ರೀಸನ್ಗೆ ಇನ್ನೊಂದು ಹೆಲ್ಪ್ ಆಗುತ್ತೆ ನನಗೆ. ಟೇಬಲ್ನೇ ಡೈರೆಕ್ಟಾಗಿ ಮೂವ್ ಮಾಡ್ಕೊಂಡ್ಬಿಡ್ಬೋದು ನಾನು ಕ್ಯಾಮ್ರಾ ಕರೆಕ್ಟಾಗಿ. ಕರೆಕ್ಟಾಗಿ. ಸೊ ಅದರಿಂದ ಎಲ್ಲ ಯೋಚನೆ ಮಾಡಿ ಈ ಟೇಬಲ್ ತೊಗೊಂಡಿದ್ದು ನಾನು. ಈ ಕಡೆ ನಿಂತ್ಕೊಂಡು ಮಾಡೋ ಥರನೂ ಆಗಬೇಕು, ಬೀರೋಲ್ ಮಾಡೋದಕ್ಕೆ ಅದಕ್ಕೂ ಹೆಲ್ಪ್ ಆಗಬೇಕು. ಸೊ ಎಲ್ಲ ಥರನೂ ವರ್ಕ್ ಆಗೋ ರೀತಿ ಚೂಸ್ ಮಾಡಿದ್ದು. ಇದು ರೆಡಿಮೇಡ್ ಸಿಗುತ್ತೆ? ಇದು ಫುಲ್ಲು ವಿತ್ ಟೇಬಲ್ ಟಾಪು ಇದೆಲ್ಲ ಸಿಗುತ್ತೆ ಒಟ್ಟಿಗೆ. ಹೈಡ್ರಾಲಿಕ್ ಎಲ್ಲ ಸಿಗುತ್ತೆ, ಅಥವಾ ಬರೀ ಹೈಡ್ರಾಲಿಕ್ ತಗೊಂಡು ಟೇಬಲ್ ಟಾಪ್ ನೀವು ಬೇಕಾದ್ರೆ ಮಾಡ್ಕೋಬಹುದು, ಮಾಡಿಸ್ಕೋಬಹುದು ಬೇಕು ಅಂದ್ರೆ. ಫುಲ್ ಸೆಟ್ ಸಿಗುತ್ತೆ ನಿಮಗೆ. ಸರ್ ಇದು ಮೋಸ್ಟ್ಲಿ ಒಂದು 35,000 ರೇಂಜಲ್ಲಿ ಆಗ್ಬೋದು ಸರ್. ಇದು ಕಂಪ್ಯೂಟರ್ಗೆಲ್ಲ ಬಳಸಬಹುದು? ಕಂಪ್ಯೂಟರ್ಗೂ ಆಗುತ್ತೆ. ಸಣ್ಣದು ಬರುತ್ತೆ ಸರ್, ಇದು ಸ್ವಲ್ಪ ದೊಡ್ಡದಿದೆ, ಸಣ್ಣದು ಬರುತ್ತೆ ನಿಮ್ಗೆ, ಇಷ್ಟಿದ್ರದ್ದು ಸಿಗುತ್ತೆ. ತಂದು ನೋಡಿ ಹೈಡ್ರಾಲಿಕ್. ಹೌದು ಹೌದು ಹೌದು, ತುಂಬಾ ಚೆನ್ನಾಗಿದೆ. ಸೊ ಇದನ್ನೆಲ್ಲ ಪ್ಲಾನ್ ಮಾಡಿದ್ದೀವಿ. ಹೌದು ಹೌದು ಹೌದು. ನೋಡಿ ಈಗ ಇಲ್ಲಿ ಶೂಟ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಡಾರ್ಕ್ ಕಾಣುತ್ತೆ. ಹೌದು, ಲೈಟ್ ಹಾಕೊಂಡ್ಬಿಟ್ಟು ಬೇಕಾದ್ರೆ ಇದು ಮಾಡ್ಬೋದು. ಏನು ಗ್ರಿಡ್ ತೆಗೆದು ಬಿಟ್ರೆ ಆ ಕಡೆ ಹಿಂದಕ್ಕೆಲ್ಲ ಎಕ್ಸ್ಪೋಸ್ ಆಗುತ್ತೆ ಲೈಟ್. ಸೊ ಅಥವಾ ಇಲ್ಲಿ ನೋಡಿ ಸರ್, ಇದು ಈ ಲೈಟ್ ಇದೆ ಅಲ್ವಾ, ಇದು ಅಲ್ಲೊಂದಿದೆ ಇಲ್ಲೊಂದಿದೆ. ಸೊ ಇದೇನಪ್ಪ ಅಂದರೆ RGB ಲೈಟ್ ಸರ್ ಇದು ನಮಗೆ. ಸೊ ನಮಗೆ ಒಂದು ಬೇಕು ಅಂದರೆ ಕಲರ್ ಆದರೂ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡಿಗೆ ವೈಟ್ ಆದರೂ ಮಾಡ್ಕೋಬೋದು ನಾವು. ಮತ್ತು ಟೆಂಪ್ರೇಚರು ನಮಗೆ ಡಿಫ್ರೆಂಟ್ ಟೆಂಪ್ರೇಚರ್ ಬರುತ್ತಲ್ಲ, ಸ್ಕಿನ್ ಟೋನ್ದು ಕೆಲ್ವಿನ್, ಅದನ್ನು ಚೇಂಜ್ ಮಾಡ್ಕೋ. ವೈಟ್ ಲೈಟ್ ಬೇಕಾದ್ರೆ ಬೇಕು ಅಂದರೂ ಓಕೆ, ಅಥವಾ ಕೂಲ್ ಲೈಟ್ ಬರುತ್ತಲ್ಲ, ಸೊ ಅದಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಎರಡಿದೆ ನಮಗೆ. ಹಿಂದ್ಗಡೆ ನೋಡಿದ ಗ್ರೇ ಕಲರ್ ಹಾಕಿರೋ ರೀಸನ್ ಏನಂದರೆ, ಈ ಗ್ರೇ ಕಲರಿಗೆ ಯಾವುದೇ ಕಲರ್ ನಾವು ಹಾಕಿದ್ರು ಅದು ಆ ಕಲರ್ನ ತಗೊಳುತ್ತೆ, ರಿಫ್ಲೆಕ್ಟ್ ಆಗಲ್ಲ. ಹಾಂ ಹೌದೌದು. ಸೊ ಅದರಿಂದ ನೀವು ಯಾರೇ ಟೆಕ್ ಯೂಟ್ಯೂಬರ್ ಅಥವಾ ಮೆಜಾರಿಟಿ ನೋಡಿದ್ರೆ ಗ್ರೇ ಬ್ಯಾಕ್ಗ್ರೌಂಡ್ ಹಾಕಿರ್ತಾರೆ ಅದೇ ರೀಸನ್ಗೆ. ಹಾಕಿದ್ರೆ ಅದೇ ಕಲರ್ನ ಇದು ತಗೊಳುತ್ತೆ. ಸೊ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಡಾರ್ಕ್ ಬ್ಯಾಕ್ಗ್ರೌಂಡ್ ಇದೆ, ಹಿಂದ್ಗಡೆ ಕಲರ್ ಚೇಂಜ್ ಮಾಡಿದ್ರೆ ಹಿಂದ್ಗಡೆ ಆ ಕಲರಲ್ಲಿ ಶೂಟ್ ಮಾಡ್ತಾ ಇದೀನಿ ಅನ್ನೋ ಫೀಲ್ ಕೊಡುತ್ತೆ ನನಗೆ. ಸೊ ಆ ರೀತಿ 2 ಲೈಟ್ ಇದೆ, ಇದು ಒಂದಿದೆ. ಎರಡು ಕಡೆಯಿಂದನೂ ನಾನು ಕೊಡ್ಬೋದು. ಇಲ್ಲೊಂದು ಲೈಟ್ ಇದೆ, ಈವನ್ ಆಗಿ ಬರುತ್ತೆ. ಹೌದು ಹೌದು. ಸೊ ಸರ್ ಇಲ್ಲಿಗೆ ಬಂದು ಒಂದು 1 ಮಂತ್ ಆಗಿಲ್ಲ, ಆಕ್ಚುಲಿ 20 days ಆಗಿರ್ಬೋದು. 20 days ಆಗಸ್ಟ್ 9th ಬಂದಿದ್ದು ಅನ್ಸುತ್ತೆ. ಆಗಸ್ಟ್ 9th ಬಂದಿದ್ದು ಸ್ವತಂತ್ರೋತ್ಸವಕ್ಕೆ ಮತ್ತೆ ತಿಂಗಳ ಬಂದ್ಬಿಟ್ಟು. ಹೌದು, ಸ್ವತಂತ್ರವಾಗಿ. ಸೊ ಈಗ ಅಲ್ಲಿ ಮಾಡ್ತಿದ್ರಲ್ಲ, ಸೊ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ? ಐ ಮೀನ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಹೌದು ಹೌದು ಹೌದು, ಚೇಂಜ್ ಆಗಿದೆ. ಅದು ಬಿಟ್ರೆ ಸರ್ ನನಗೆ ಈಗ ಮುಂಚೆ ಕ್ಯಾಮ್ರಾನ ನಾನು ತುಂಬ ಹತ್ರ ಇಟ್ಕೊಂಡ್ಬಿಟ್ಟು ಮಾಡಬೇಕಾಗಿತ್ತು. ಯೂಶಲಿ ಒಂದು ಒಳ್ಳೆ ಕ್ವಾಲಿಟಿ ಬೇಕು ಅಂತ ಅಂದರೆ ಡೆಪ್ತ್ ಚೆನ್ನಾಗಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ವಿಡಿಯೋದಲ್ಲಿ. ಅಂದರೆ ನನ್ನ ಹಿಂದೆ ಮತ್ತು ಕ್ಯಾಮ್ರಾಯಿಂದ ನನಗೆ ಎಷ್ಟು ಸ್ಪೇಸ್ ಇದೆ ಅದು ಮ್ಯಾಟ್ರ್ ಆಗುತ್ತೆ ನಮಗೆ. ಸೊ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಕ್ಯಾಮ್ರಾ ಸ್ವಲ್ಪ ದೂರ ಇಟ್ಟೆ ಅಂದರೆ ಬೊಕೆ ಎಫೆಕ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಬ್ಲರ್ ತುಂಬ ಚೆನ್ನಾಗುತ್ತೆ. ಮತ್ತು ಎಕ್ಸ್ಪೆರಿಮೆಂಟ್ ಮಾಡೋದು ಈಸಿ, ನಿಂತ್ಕೊಂಡು ಓಡಾಡ್ಕೊಂಡೆಲ್ಲ ಮಾಡ್ಬಿಡ್ಬೋದು ಆರಾಮಾಗಿ. ಸೊ ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಪೀಸ್ಫುಲ್ ಆಗಿದೆ, ಸೈಲೆಂಟ್ ಆಗಿ. ಇಲ್ಲಿ ಕುತ್ಕೊಂಡ್ರೆ ಹೊರಗಡೆ ಹೋಗ್ಬೇಕು ಅಂತ ಅನ್ಸಲ್ಲ, ಮನೆಗೆ ಹೋಗ್ಬೇಕು ಅಂತ ಅನ್ಸಲ್ಲ. ವರ್ಕ್ ಮಾಡ್ತಿರ್ಬೇಕು, ಇಲ್ಲಿ ವರ್ಕ್ ಮಾಡ್ತಿರ್ತೀವಿ ಆಬ್ವಿಯಸ್ಲಿ. ಸೊ ಅದರಿಂದ ವರ್ಕ್ ಮಾಡಬೇಕು ಅನ್ಸುತ್ತೆ ಇನ್ನು.
ಸೊ ಪ್ರೊಫೆಷನಲಿಸಮ್ ಒಂದು ಎಕ್ಸ್ಟ್ರಾ. ಹೌದು ನಮಗೆ ಇಲ್ಲಿ ರೆಂಟ್ ಎಕ್ಸ್ಟ್ರಾ ಆಗ್ತಿರ್ಬೋದು, ಬಟ್ ಸ್ಟಿಲ್ ನನ್ಗೆ ಅನ್ಸ್ದಂಗೆ ವರ್ತ್ ಇಟ್ ಅದು. ನನಗೆ ಈಗ ಇನ್ನೊಂದೇನಾದ್ರು ಮಾಡೋದಕ್ಕೆ ಎಕ್ಸ್ಪ್ಲೋರ್ ಮಾಡ್ಬೋದು. ನನಗೆ ಇಲ್ಲೇ ಇರೋದ್ರಿಂದ ನನಗೆ ಬೇರೆ ಕಡೆ ಮೈಂಡು ಹೋಗಲ್ಲ. ಅಲ್ಲಿ ಮನೆಗೆ ಹತ್ರನೇ ಇತ್ತು, ಬಿಡ ಆಯ್ತು ಕೆಲಸ ಮನೆ ಒಣ ಅನ್ನೋ ಒಂದು ಫೀಲ್ ಇರ್ತಿತ್ತು. ಬಟ್ ಈಗ ಬೆಳಗ್ಗೆ ಬಂದರೆ ಸಂಜೆ ತನಕ ಫುಲ್ಲು ಆಫೀಸ್ ಥರ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಆ ಥರ. ಸೊ ಮೇಡಮ್ ಹೇಗೆ ಅನ್ಸುತ್ತೆ ನಿಮಗೆ? ಸೊ ವೆನ್ ಯು ಮೆಟ್ ಆರ್ ವೆನ್ ಯು ವರ್ ಮ್ಯಾರಿಡ್, ಸೊ ಅವರಲ್ಲಿ ಹಳೆ ಮನೇಲಿ ಗ್ರೋಯಿಂಗ್ ಹೇಗೆ ಅನ್ಸುತ್ತೆ? ಅಂದರೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಒಂದು ನಾರ್ಮಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಹುಡುಗ ಅಂದರೆ ಯೂಶಲಿ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಅದೇ ಫೀಲ್ಡಿಗೆ ಹೋಗಬೇಕು, ಇಲ್ಲ ಅದರಲ್ಲೇ ನೆಕ್ಸ್ಟ್ ಲೆವೆಲ್ ಏನಾದರೂ ಮಾಡಿ. ಬಟ್ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಯೂಟ್ಯೂಬರ್ ಆಗಿ ಅದು ಟೆಕ್ನಿಕಲ್ಲಿ ಒಂದೊಳ್ಳೆ ಹೆಸರು ಮಾಡಿ ಕನ್ನಡದಲ್ಲಿ, ಅದು ಈಗ ಒಬ್ಬರಿಂದ ಇಬ್ಬರಾಗಿ 3 ಜನ ಆಗಿ ಈಗ 4-6 ಜನಕ್ಕೆ ಟೋಟಲ್ ಆಗಿ ಕೆಲಸ ಇರೋದಿಲ್ಲಿ ನನ್ನ ಸೇರಿಸಿ. ಅದೊಂಥರ ತುಂಬ ಖುಷಿ ಕೊಡುತ್ತೆ. ಬಟ್ ಇವ್ರು ಜಾಬ್ ಹೋಗಿದ್ರೆ ಇವ್ರು ಒಬ್ಬರದೇ ಜಾಬ್? ಇವರು ಅಂದರೆ ಮಾಮೂಲಿ ಇವ್ರು ಮಾಡ್ತಿದ್ರು, ಮದುವೆ ಆಗಿದಾಗ ನಾನು ಮಾಡ್ತಿದ್ದೆ. ಬಟ್ ಇವಾಗ ಅವನ ಅಂಡರಲ್ಲಿ ನಾವು 5 ಜನ ಇದ್ದೀವಿ ಅಲ್ವಾ. ಗ್ರೇಟ್. ಸೊ ಹೌದು ಯೂಟ್ಯೂಬ್ ಹೌದು ಸರ್. ಹೌದು ನಿಮ್ಗೆ ಹಂಗೆ ಅನ್ಸಿತ್ತಾ ಯೂಟ್ಯೂಬ್? ಯಾಕಂದ್ರೆ ಐ ಥಿಂಕ್ ನೀವು ಅರ್ಲಿ ಡೇಸ್ ಯೂಟ್ಯೂಬ್. ಹೌದು. ಸೊ ಅವಾಗ ಅನ್ಸಿತ್ತು ಅದೆಲ್ಲ ಮಾಡುವಾಗ? ಸರ್ ಇಲ್ಲ ಸರ್, ನನಗೆ ನಾನೇ ಇದ್ರೆ ಹೊಟ್ಟೆ ತುಂಬಿಸ್ಕೋಬೋದು ಅಂತಲೂ ಗೊತ್ತಿಲ್ಲ ನನಗೆ. ನಾನು 15ರಲ್ಲಿ ಶುರು ಮಾಡಿದ್ದೆ, 2015ರಲ್ಲಿ. ಸುಮ್ಮನೆ ಮಾಡಿದೆ ಸರ್. ಏನೋ ನನಗೆ ಬೆಸ್ಟ್ ಫೋನ್ ತೊಗೊಳಕ್ಕಿಂತ ಮುಂಚೆ ಏನು ನೋಡಿ ತಗೋಬೇಕು ಅಷ್ಟೇ. ನನಗೆ ಅದ್ಬಿಟ್ಟು ಹೊರಗಡೆ ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ತರ ಇಲ್ಲ. ಸುಮ್ಮನೆ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದೆ. ಅದಾಗಿ ಸ್ವಲ್ಪ ದಿನಕ್ಕೆ ಇನ್ನೊಂದು 2 ಅಪ್ಲೋಡ್ ಮಾಡಿದೆ. ಅದರಿಂದ ಬರುತ್ತೆ ಸರ್ ಅಂತ ಅನ್ಕೊಂಡಿರಲಿಲ್ಲ. ಆಮೇಲೆ ಇವ್ರು ಜಿಯೋ ಅಂಬಾನಿ ಬಂದ್ಬಿಟ್ಟು ಇಲ್ಲಿ ಸಿಮ್ ಲಾಂಚ್ ಮಾಡ್ತಾರೆ ಅಂತ ಆ ಟೈಮಲ್ಲಿ ಎಲ್ಲಿ ಗೊತ್ತಿತ್ತು ನನಗೆ. ಅವ್ರು ಬಂದರು, ಇಂಡಿಯಾದಲ್ಲಿ ಎಲ್ರಿಗೂ ಫ್ರೀಯಾಗಿ ಇಂಟರ್ನೆಟ್ ಬರೋಕ್ಕೆ ಶುರುವಾಯಿತು. ಸೊ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ನೋಡಿ ಬೂಮ್ ಆಯಿತು ಫುಲ್ಲು. ನನ್ನ ಮೋಸ್ಟ್ಲಿ ಟೈಮಿಂಗ್ ಚೆನ್ನಾಗಿತ್ತು, ನನ್ನ ಟ್ಯಾಲೆಂಟು, ಅಥವಾ ನಾನು ಒಳ್ಳೆ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಜನ ನೋಡ್ತಾ ಇದ್ದಾರೆ, ಈಗಲೂ ನೋಡ್ತಾ ಇದ್ದಾರೆ ಸರ್. ಈ ಫೀಲ್ಡಲ್ಲಿ ರಿಲೆವೆಂಟ್ ಆಗಿರೋದು ತುಂಬ ಕಷ್ಟ ಸರ್. ಫೀಲ್ಡಲ್ಲಿ ಜನ ಒಬ್ಬರು ಮುಖನೇ ಎಷ್ಟು ಸಲ ನೋಡ್ತಾರೆ. ನೀವೇ ಯೋಚನೆ ಮಾಡಿ, ನಾವು ಲಾಸ್ಟ್ ವರ್ಷ ನೋಡ್ತಿದ್ದ ಯೂಟ್ಯೂಬರ್ನ ಈ ವರ್ಷ ನೋಡ್ತಿರಲ್ಲ. 2 ವರ್ಷ ಮುಂಚೆ 3 ವರ್ಷ ಮುಂಚೆ ನೋಡ್ತಿದ್ದ ಯೂಟ್ಯೂಬರ್ ನಾವು ಈಗ ನೋಡ್ತಿರಲ್ಲ. ಒಬ್ಬರು ಮುಖನ್ನೇ ನೋಡ್ತಾರೆ ಅಂತ ಅಂದರೆ ಅದು ದೊಡ್ಡ ವಿಷಯ. ಈ ಫೀಲ್ಡಲ್ಲಿ ನಾನೇ ಟಾಪಲ್ಲಿ ಇರ್ತೀನಿ, ನಾನೇ ಯಾವಾಗಲೂ ಟಾಪು, ನಾನು ಯಾವಾಗಲೂ ಇದ್ದೇ ಇರ್ತೀನಿ, ಮುಂದಿನ 5 ವರ್ಷನೂ ನಾನೇ ಟಾಪ್ ಅಂತ ಅಂದ್ರೆ ಆಗಲ್ಲ ಸರ್. ಆಗಲ್ಲ ನಾನೇ ಯೂಟ್ಯೂಬ್ ಬಾಸ್ ಆಗಲ್ಲ. ನಾನು ಟಾಪ್, ನಾನೇ ಫುಲ್ ಅಂತಂದ್ರೆ ಆಗಲ್ಲ. ಇವತ್ತು ನೀನಿದ್ಯಾ, ರೆಡಿಯಾಗಿರು, ಇನ್ನೊಬ್ಬ ಬರ್ತಾನೆ ನಾಳೆ. ನೀನು 10 ವರ್ಷ ಕಷ್ಟಪಟ್ಟು ಬಂದಿದ್ಯಾ ಮೇಲಕ್ಕೆ, ಅವನು ಒಂದೇ ವರ್ಷದಲ್ಲಿ ಬರ್ತಾನೆ ಮೇಲಕ್ಕೆ. ಆ ಥರ ಏನಾಗಲಿ ಮುಂದೆ ಸಾಗುನಿ. ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಬಹಳ ಒಳ್ಳೊಳ್ಳೆಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಭಾಳ ಶುದ್ಧವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ, ಸರಳವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ ಒಂದು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್.